ಒಂದು ಕಡೆ ಭಯ ಆಗ್ತಾ ಇದೆ. ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಇನ್ ಪ್ರೆಗ್ನೆನ್ಸಿ ಆ್ಯಂಡ್ ಅಲ್ಟ್ರಾಸೌಂಡ್ ಲಾಗ್. ಫಸ್ಟ್ ಟೈಮ್ ಬೇಬಿ ಹಾರ್ಟ್ ಬೀಟ್ ಕೇಳಿ ಯಪ್ಪ ನನಗೆ ಉಸಿರು ಬಂತು. ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಮೇಲೆ ಫಸ್ಟ್ ಹಾಸ್ಪಿಟಲ್ ವಿಸಿಟ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಫಸ್ಟ್ ಟೈಮ್ ಹಾಸ್ಪಿಟಲ್ ವಿಸಿಟಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ನಡೆಯುತ್ತೆ, ಪ್ಲಸ್ ಡಾಕ್ಟರ್ಸ್ ಏನೆಲ್ಲ ಸಜೆಷನ್ಸ್ ಕೊಡ್ತಾರೆ, ನಾವು ಫಸ್ಟ್ ಟೈಮ್ ಹಾಸ್ಪಿಟಲ್ ಯಾವಾಗ ವಿಸಿಟ್ ಮಾಡಬೇಕು ಅಂತ ಎಲ್ಲ ಲಾಗಲ್ಲಿ ಹಾಕ್ತೀನಿ, ಕಂಟಿನ್ಯೂಷನ್ ನೋಡಿ. ಕನ್ಫರ್ಮೇಷನ್ ಆಗಿ ನೀವು ಟೆಸ್ಟ್ ಮಾಡಿದ್ರೆ ಈ ಫೆಟಲ್ ಮನೆಯಲ್ಲೇ ಪೀರಿಯಡ್ ಮಿಸ್ ಆಗಿದ್ದ ಸೆಕೆಂಡ್ ಆ ಡೇ ಮಾಡಿದ್ರೂ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಇಲ್ಲ 1 ವೀಕ್ ಆದಮೇಲೆ ಟೆಸ್ಟ್ ಮಾಡಿದ್ರೆ ಇನ್ನು ಬೆಟರ್ ರಿಸಲ್ಟ್. ಕನ್ಫರ್ಮೇಷನ್ ಆಗಿದ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗೋದು ತುಂಬ ಬೆಟರು. ಸೊ ನಾವು ಹೋಗ್ತಾ ಇದ್ದೀವಿ, ಏನೆಲ್ಲ ಸಜೆಷನ್ಸ್ ಕೊಡ್ತಾರೆ ಮತ್ತು ಹೇಳ್ತೀನಿ ಅಪ್ಡೇಟ್. ವಿಶ್ವ ಪ್ರೆಗ್ನೆನ್ಸಿಯಲ್ಲಿ ಯಾವ ಹಾಸ್ಪಿಟಲ್ಗೆ ಹೋಗಿದ್ವು, ಈ ಪ್ರೆಗ್ನೆನ್ಸಿಯಲ್ಲಿ ಅದೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಹೋಗಿದ್ದಾದಮೇಲೆ ಡಾಕ್ಟರ್ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಚೆಕಪ್ ಎಲ್ಲ ಆಯಿತು. 5 ವೀಕ್ಸ್ ಪ್ರೆಗ್ನೆನ್ಸಿ ಇದೆ ಅಂತ ಹೇಳ್ತಾರೆ LMP ಪ್ರಕಾರ. ಸೊ ಅವ್ರೇನು ಹೇಳಿದರು ಅಂತಂದರೆ ಕನ್ಫರ್ಮೇಷನ್ ಸ್ಕ್ಯಾನ್ ಮಾಡಿ ನೋಡೋಣ. ಸಮ್ಟೈಮ್ಸ್ ಹಾರ್ಟ್ ಬೀಟ್ 5 ವೀಕ್ಸ್ಗೆ ಬಂದಿರುತ್ತೆ, ಸಮ್ಟೈಮ್ಸ್ ಬಂದಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಮಾಡಿ ಅಂತ ಹೇಳ್ತೀವಿ. ಸೊ ನೀರೆಲ್ಲ ಕುಡ್ಕೊಂಡು ಸ್ಕ್ಯಾನಿಂಗ್ ಹೋಗ್ತೀವಿ. ಸ್ಕ್ಯಾನಿಂಗಲ್ಲಿ ಫೀಟಸ್ ಇಟರಸಲ್ಲಿದೆ, ಬಟ್ ಹಾರ್ಟ್ ಬೀಟ್ ಇನ್ನೂ ಫಾರ್ಮ್ ಆಗಿಲ್ಲ. ಇನ್ನು 1 ವೀಕ್ 2 ವೀಕ್ಸ್ ವೆಯ್ಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ಮತ್ತೆ ನಾವು ವಾಪಸ್ ಮನೆಗೆ ಬರ್ತೀವಿ. ಹಾರ್ಮೋನಲ್ ಟ್ಯಾಬ್ಲೆಟ್ಸು ಮತ್ತು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು, ಮತ್ತು 15 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದರು. ಹಾಯ್ ಗಾಯ್ಸ್, ನಾವಿವಾಗ ಸೆಕೆಂಡ್ ಹಾಸ್ಪಿಟಲ್ ವಿಸಿಟ್ ಹೋಗ್ತಾ ಇದ್ದೀವಿ. ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಹೋದಾಗ ಜಸ್ಟ್ ಫೀಟಸ್ 5 ಮಂತ್ಸ್ ಆಗಿತ್ತು. 5 ಮಂತ್ಸ್ ಅಲ್ಲ, ಗ್ರೋತ್ ಬಂದುಬಿಟ್ಟು 5 ವೀಕ್ಸ್ ಅಷ್ಟೇ ಆಗಿತ್ತು. ಸೊ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು. ಸ್ಕ್ಯಾನಿಂಗಲ್ಲಿ ಏನಾಯಿತು ಅಂತ ಬಂತು ಅಂತಂದರೆ ಲೈಕ್ ಹಾರ್ಟ್ ಬೀಟ್ ಎಲ್ಲ ಇನ್ನೂ ಫಾರ್ಮ್ ಆಗಿಲ್ಲ. 7 ವೀಕ್ಸ್ 6 to 7 ವೀಕ್ಸ್ ಮೇಲೆ ಆದರೆ ಮಾತ್ರ ಹಾರ್ಟ್ ಬೀಟ್ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ 15 ಡೇಸ್ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. 15 ಡೇಸ್ ಆಯಿತು ಆಲ್ರೆಡಿ ಲಾಸ್ಟ್ ವಿಸಿಟ್ ಆಗಿ. ಈಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಫಾರ್ ದ ಬೆಸ್ಟ್, ಎಲ್ಲ ಚೆನ್ನಾಗಿರಲಿ, ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿರಲಿ ಆ್ಯಂಡ್ ಹಾರ್ಟ್ ಬೀಟ್ ಎಲ್ಲ ಫಾರ್ಮ್ ಆಗಿರಲಿ ಅಂತ ಅಂದ್ಕೊತಾ ಇದ್ದೀನಿ. ಒಂದು ಕಡೆ ಭಯ ಆಗ್ತಾ ಇದೆ, ಏನು ಬರುತ್ತೋ ಏನೋ ರಿಸಲ್ಟು ಅಂತ ಹೇಳಿಬಿಟ್ಟು. ಎಲ್ಲ ಚೆನ್ನಾಗಿರಲಿ ಅಂತ ಅಂದ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಭಯ ಆಗಿದೆ. ಏನಾಗುತ್ತೋ ಸ್ಕ್ಯಾನಿಂಗ್ ಆಗೋವರೆಗೂ ಆ ಭಯ ಹೋಗೋದಿಲ್ಲ, ಹಾಗೆ ಇರುತ್ತೆ. ಸ್ಕ್ಯಾನಿಂಗ್ ಆಗಿ ಎಲ್ಲ ಹೆಲ್ದಿಯಾಗಿದೆ ಗ್ರೋತ್ ಎಲ್ಲ ಅಂತಂದಮೇಲೆ ಒಂದು ಸ್ವಲ್ಪ ನೆಮ್ಮದಿ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದು, ಹಾರ್ಮೋನಲ್ ಟ್ಯಾಬ್ಲೆಟ್ಸು, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಈ 15 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಯೂಸ್ ಮಾಡ್ತಾಯಿದ್ದೆ. ವಾಮಿಟಿಂಗ್ಸ್ ಸಿಮ್ಟಮ್ಸ್ ಅಂತ ಬಂದರೆ ಸಿಮ್ಟಮ್ಸ್ ಗಿಡಿನೆಸ್ ಇದೆ ಸ್ವಲ್ಪ ಅಂತಂದರೆ ಏನಾದರೂ ಮಲ್ಕೊಂಡಿದ್ದು ಇಲ್ಲ ಕೂತ್ಕೊಂಡಿದ್ದು ಎದ್ದರೆ ಸಡನ್ನಾಗಿ ಗಿಡಿನೆಸ್, ಮತ್ತು ಏನಾರ ಕೆಲಸ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿದ್ರೆ, ಲೈಕ್ ಪಾತ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ತೊಳೆದ್ರೂ ಗಿಡಿನೆಸ್ ಸ್ಟಾರ್ಟ್ ಆಗುತ್ತೆ. ನಿಂತ್ಕೊಂಡೆಲ್ಲ ತುಂಬ ಹೊತ್ತಿರೋದಕ್ಕೆಲ್ಲ ಆಗಲ್ಲ ಗಿಡಿನೆಸ್. ವಾಮಿಟಿಂಗ್ ಸೆನ್ಸೇಷನ್ಸ್ ಲಾಸ್ಟ್ ಟೈಮ್ ಅಂತೂ ಅರ್ಲಿಯಿಂದ ಮಾರ್ನಿಂಗ್ ಏನು ತಿಂದಿರ ಇದ್ರೂ ವಾಮಿಟಿಂಗ್ಸ್ ಆಗ್ತಾಯಿತ್ತು. ಅಂದರೆ ಒಂದೇ ಸರಿ ಇಲ್ಲ 2 ಸರಿ ಆಗ್ತಾಯಿತ್ತು ಡೇ ಅಲ್ಲಿ. ಅರ್ಲಿಯಿಂದ ಮಾರ್ನಿಂಗ್ ಬ್ರಷ್ ಮಾಡೋಕ್ಕೆ ಹೋದರೆ ಫುಲ್ಲು ಹೊಟ್ಟೆ ಎಲ್ಲ ಆಚೆಗೆ ಬರೋ ಥರ ಆಗ್ತಾಯಿತ್ತು. ಬಟ್ ಈ ಸರಿ ಅಷ್ಟು ಇಲ್ಲ. ಸಮ್ಟೈಮ್ಸ್ ಫೀಲ್ ಆಗುತ್ತೆ ಬರುತ್ತೇನೋ ಅಂತ ಹೇಳಿಬಿಟ್ಟು. ಆ ಸಿಚುವೇಶನ್ಸಲ್ಲಿ ನಾನು ಬ್ರಷ್ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತೆ ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ನಾನು ಬ್ರಷ್ ಮಾಡೋಕ್ಕೆ ಹೋದರೆ ವಾಮಿಟಿಂಗ್ಸ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿಟ್ಟು ಮಾಡೋಕ್ಕೆ ಹೋಗ್ತಿದ್ದೀನಿ. ಸ್ಮೆಲ್ಗೂ ಅಷ್ಟೇ, ಕೆಲವೊಂದು ಬ್ಯಾಡ್ ಸ್ಮೆಲ್ಸ್ ಏನಾದರೂ ನೋಡಿದ್ರೆ ಆ ಥರ ಟೈಮಲ್ಲಿ ಬರೋ ಥರ ಅನಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಏನು ಬರ್ತಾ ಇಲ್ಲ. ಲಾಸ್ಟ್ ಟೈಮ್ಗಿಂತ ಬೆಟರ್ ಅನಿಸ್ತಾ ಇದೆ. ಸೊ ಹೋಪ್ ಎಲ್ಲ ಚೆನ್ನಾಗಿರಲಿ, ಬೇಬಿ ಗ್ರೋತ್ ಕೂಡ ಚೆನ್ನಾಗಿರಲಿ ಅಂತ ನೋಡೋಣ. ಈಗ ಹಾಸ್ಪಿಟಲ್ಗೆ ಹೋಗೋಣ, ಯಾವ ಥರ ಎಲ್ಲ ಆಗುತ್ತೆ ಅಂತ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಹಾಸ್ಪಿಟಲ್ಗೆ ಏನು ರೀಚ್ ಆದ್ವಿ, ಟೋಕನ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೆ. ನಾನು ಒಬ್ಬಳೇ ಹೋಗಿದ್ದೆ ಫಸ್ಟ್. ನಮ್ಮ ಮನೆಯವರು ಮತ್ತು ವಿಶು ಏನೋ ಕೆಲಸ ಇತ್ತು, ಮುಗಿಸ್ಕೊಂಬರ್ತೀವಿ ಹಂಗೆ ಹಾಸ್ಪಿಟಲ್ ಹತ್ರ ಅಂತ ಹೇಳಿರ್ತಾರೆ. ಸೊ ನಾನು ಒಬ್ಬಳೇ ಇನ್ನೂ ಹೋಗಿ ವೆಯ್ಟ್ ಮಾಡ್ತಾ ಇದ್ದೆ. ತುಂಬ ಜನ ಇದ್ದರು.
ಫಸ್ಟ್ ಟೈಮ್ ನಾನು ವಿಶುನ ಬಿಟ್ಟು 3 ಅವರ್ಸ್ ಇದ್ದಿದ್ದು. ಸೊ ವಿಶು ಬರೋಷ್ಟರಲ್ಲಿ ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗ್. విషు అమ్మ సేమ్ 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 పించ్ అది పోతుంది ఇది ఎట్లా ఆ లైట్ కూడా పోయింది ఎప్పుడు ಚೆಕಪ್ ಆ್ಯಂಡ್ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಮತ್ತು ಮಧ್ಯಾಹ್ನ ಆಗಿತ್ತು, ಊಟದ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಊಟಕ್ಕೆ ಬರ್ತೀವಿ. ವಿಶು ಊಟದಾಗಿಂದನೂ ಅಷ್ಟೊತ್ತು ನಾನು ಯಾವತ್ತೂ ಬಿಟ್ಟೇ ಇದ್ದಿಲ್ಲ 3 ಅವರ್ಸ್. ನನಗೆ ಒಂಥರ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ಫೀಲಿಂಗ್ ಆಗೋಗಿತ್ತು. ಎಲ್ಲಿ ಇರ್ತಾನೋ ಇರಲ್ವೋ, ಬೇಡ ಬಿಡು ನಾನೇ ಎತ್ಕೊಂಡು ಹೋಗ್ತೀನಿ, ನೀವು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಹಾಸ್ಪಿಟಲಲ್ಲಿ ಅಂತ ಹೇಳ್ತೀನಿ. ಬಟ್ ನೋ, ಅವನು ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬರ್ತಾನೆ ಅವರಪ್ಪನ ಜೊತೆ. ಗೈಸ್ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಆಗಿದೆ, ಹಾರ್ಟ್ ಬೀಟ್ ಎಲ್ಲ ಫಾರ್ಮ್ ಆಗಿದೆ, ಪ್ಲಸ್ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಈಗ ಗ್ಲೂಕೋಸ್ ಟೆಸ್ಟ್ ಮಾಡ್ತಾರಲ್ಲ, ಸೊ ಗ್ಲೂಕೋಸ್ ಟೆಸ್ಟ್ಗೆ ಹೇಳಿದ್ರು. ಪ್ಲಸ್ ಗ್ಲೂಕೋಸ್ HIV ಥೈರಾಯ್ಡ್ ಆ ಟೆಸ್ಟ್ಗಳೆಲ್ಲ ಇದೆಯಲ್ಲ, ಸೊ ಅದಕ್ಕೆಲ್ಲ ಮಾಡಿಸ್ಕೊಳ್ಳಿ ಅಂತ ಅಂದರು. ಸೊ ಅದನ್ನು ಮಾಡಿಸ್ಬೇಕು ಅಂತಂದರೆ ಊಟ ಮಾಡ್ಕೊಂಬನ್ನಿ ಅಂತಂದರು. ಊಟಕ್ಕೆ ಬಂದಿದ್ದೀವಿ, ಊಟ ಆಯಿತು, ಬಾಳೆ ಎಲ್ಲ ಊಟ ಕೊಡಿಸಿದ್ರು ನಮ್ಮ ಮನೆಯವರು. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈಗ ಹೋಗಿ ಟೆಸ್ಟ್ ಕೊಡಬೇಕು. ಅದು ಟೆಸ್ಟು ತುಂಬ ಹೊತ್ತಾಗುತ್ತೆ, ಇನ್ನೂ 2 ಅವರ್ಸ್ ಆಗುತ್ತೆ ಅದು ರಿಸಲ್ಟ್ ಬರೋದಕ್ಕೆ. ಕೊಟ್ಟಾದಮೇಲೆ ಬ್ಲಡ್ ಎಲ್ಲ ತೊಗೊತಾರೆ, ನೋಡಬೇಕು. ನೆಕ್ಸ್ಟ್ ಮತ್ತೆ 15 ಡೇಸ್ ಆದಮೇಲೆ ಹೇಳಿದ್ದಾರೆ. ಮತ್ತು 3rd ಮಂತ್ ಸ್ಕ್ಯಾನ್ ಇರುತ್ತಲ್ಲ, ಸೊ ಅವಾಗ ಸ್ಕ್ಯಾನ್ಗೆ ಅಂತ ಹೇಳಿಬಿಟ್ಟು ಈಗ ಹೋಗೋಣ. ಮತ್ತೆ ಹಾಸ್ಪಿಟಲ್ ಹತ್ರ, ಹೋಟ್ಲ್ ಹತ್ರ ಬಂದಿದ್ವಿ, ಊಟ ಎಲ್ಲ ಆಯಿತು. ಈಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಗ್ಲೂಕೋಸ್ ಟೆಸ್ಟ್ ರಿಪೋರ್ಟ್ಸ್ ಆ್ಯಂಡ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಬಂತು. ಸೊ ಯಾವುದೇ ಇಶ್ಯೂಸ್ ಇಲ್ಲ, ನನಗೆ ಆರಾಮಾಗಿತ್ತು ಹೆಲ್ತ್ ಎಲ್ಲ. ಸೊ ಥ್ಯಾಂಕ್ ಗಾಡ್, ಅಷ್ಟೇ ಸಾಕಪ್ಪ, ಮಾತ್ರೆಗಳು ತಿನ್ನೋದು ತಲೆನೋವಿಲ್ಲ ಅಂತ ಅಂದ್ಕೊಂಡು ಮತ್ತು ಮನೆ ಕಡೆಗೆ ಹೊರಟ್ವಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ಲಾಗಿ ಐರನ್, ಫಾಲಿಕ್ ಆ್ಯಸಿಡ್ ಇಲ್ಲ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಿನ್ನೋದೇ ಹೆಚ್ಚು. ಅದರಲ್ಲಿ ಶುಗರ್, BP, ಥೈರಾಯ್ಡ್ ಏನಾದರೂ ಬಂದರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ತಿನ್ನಬೇಕಾಗತ್ತೆ. ಅದನ್ನ ಭಯ ನನಗೆ ತುಂಬ ಆಯಿತು. ಥ್ಯಾಂಕ್ ಗಾಡ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.